ಬಸ್ಸಿನ ವ್ಯವಸ್ಥೆನೇ ಇಲ್ಲ. ಸಂಪೂರ್ಣ ಏನಂದ್ರೆ ಹಿಂದೆ ಇರ್ತಕ್ಕಂಥ ಪಿಡಿ ಅವರು ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ತಾವೇ ಅಭಿವೃದ್ಧಿ ಆಗ್ಯಾರ ಅಂತಕ್ಕಂಥದ್ದು ಇದು ಸಾಕ್ಷಿ. ಇವತ್ತು ನಾನು ತಾಂಡಕ್ಕೆ ಬಂದು ನೋಡ್ತಿದ್ದೀನಿ. ಎಲ್ಲ ಗಲೀಜಾಗ್ಯಾದ ನಮ್ಗೆ. ಕೊಡ ತಗೊಂಡು ಓಡಾಡ್ಬೇಕು ನಾವು. ಇದರಲ್ಲಿ ಈ ತಾಂಡ ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೆ ಆದ್ರೂ ಇಲ್ಲಿವರೆಗೆ ಸರ್ಕಾರದ ಕೆಂಪು ಬಸ್ ಇಲ್ಲಿ ಬಂದಿಲ್ಲ. ಬಸ್ಸಿನ ವ್ಯವಸ್ಥೆನೇ ಇಲ್ಲ. ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬಸ್ಸೇ ನಾವು ನೋಡೇ ಇಲ್ಲ. ನಮ್ಮ ತಂದೆ ತಾಯಿ ಅವ್ರನ್ನು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರ. ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಮಳೆ ಗಿಳಿ ಬಂತಂದ್ರೆ ಮಳೆ ಬಂದ್ರೇನು ನಡ್ಕೊಂಡೇ ಹೋಗ್ಬೇಕು. ನಿಂದ ಹೆಸರು? ನನ್ನ ಹೆಸರು ಶಾಲಿನಿ. ಯಾವ ತಾಂಡ ಇದು? ಏನ್ ಸಮಾಚಾರ ಬೇಟಿ? ಬಸ್ ಬರಲಿಲ್ಲ, ನೋಡಿಲ್ಲ ನೀವು? ಬಸ್ ಬಂದಿಲ್ಲ ಇಲ್ಲಿಗೆ. ಈಗ ಎಲ್ಲಿಗೆ ಹೋಗ್ತೀರಿ? ಸಾರಿಗೆ ಎಲ್ಲಿಗೆ ಹೋಗ್ತೀರಿ? ಇಲ್ಲಿಂದ ನಡ್ಕೊಂತ ಹೋಗ್ತೀರಿ? ಎಷ್ಟು ಕಿಲೋಮೀಟರ್ ಅದ? 3-4 ಕಿಲೋಮೀಟರ್ ನಡ್ಕೊಂತ ಹೋಗ್ತೀರಿ. ನಿಮ್ ತಂದೆ ತಾಯಿ ಮಲ್ಕೋತಾರ ಅವರು, ನೀವು ನಡ್ಕೊಂತ ಹೋಗ್ತೀರಿ. ಮಳಿ ಬಂತಂದ್ರೆ ಹೆಂಗ್ ಮಾಡ್ತೀರಿ? ಈಗ ತೋಚ್ಕೊಂಡ ಬರ್ಬೇಕು ಅಂದ್ರೆ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಂತ ನಿಮ್ದು. ನೀರಿಲ್ಲ, ಮೋರಿ ಸಾಫ್ ಮಾಡಬೇಕು. ಎಲ್ಲ ಗಲೀಜಾಗ್ಯಾದ ನಮ್ಗೆ. ಡ್ರಾಮಿ ಕಳ್ಳಾಗತ್ತೆ ಅದ. ರೋಡ್ ಇಲ್ಲ, ತಿರ್ಗಾಡ್ಬೇಕು ಅಂದ್ರೆ ನೀರಿನ ಭಾಳ ತಕ್ಲೀಫ ಅದ. ನೀರು ಒಂದು ಕಡೆ ಬಂದ್ರೆ ಒಂದು ಕಡೆ ಇಲ್ಲ. ಒತ್ತಾಟಿ ನೀರು ಇದ್ರೆ ಕೊಡ ತಗೊಂಡು ಓಡಾಡಬೇಕು ನಾವು. ಮತ್ತು ನಮಗೆ ಮೋರಿನ ಸರಿಯಾಗಿಲ್ಲ, ನಳ ಒಂದಿಲ್ಲ. ಮನೆ ತಾಂಡ್ಯಾಕ ಹೋಗ್ಬೋದು. ಹಾಂ ಸರ್ ನಿಂದ ಹೆಸರು? ನಳ ಅಂದ್ರೆ ಏನಿಲ್ಲ, ನೀರು ಬರಲ್ಲ ಅಂತ ಎಲ್ಲ ನಳ ಹೊಡ್ಕೊಂಡಾರ. ಒಬ್ಬರ ಕಡೆ ಬಂದ್ರೆ ಒಬ್ಬರ ಕಡೆ ಇಲ್ಲ. ನಿಂದ ಹೆಸರು ಹೇಳು? ನನ್ನ ಹೆಸರು ಗೇಣಿಬಾಯಿ. ಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಇದು ಉಬ್ಲನಾಯಕ್ ತಾಂಡ, ಸಣ್ಣ ತಾಂಡ. ಈ ತಾಂಡಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ಬರ್ತದೆ. ಆದ್ರೆ ತಾಂಡ ಅಭಿವೃದ್ಧಿ ಮಾಡುವಲ್ಲಿ ಸಂಪೂರ್ಣ ಏನಂತಂದ್ರೆ ಹಿಂದೆ ಇರ್ತಕ್ಕಂಥ ಪಿಡಿ ಅವರು ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ತಾವೇ ಅಭಿವೃದ್ಧಿ ಆಗ್ಯಾರ ಅಂತಕ್ಕಂಥದ್ದು ಇದು ಸಾಕ್ಷಿ. ಇವತ್ತು ನಾನು ತಾಂಡಕ್ಕೆ ಬಂದು ನೋಡ್ತಿದ್ದೀನಿ. 5 ವರ್ಷ ಇದ್ದ ಮನುಷ್ಯ ಬರೀ ಎಲ್ಲಿ ಬಂತಲೇ ಕಾಮಗಾರಿ ಆಗದೆ ಹಣ ಲೂಟಿ ಮಾಡಿ ಕೆಲವ್ರ ಜೊತೆಗೆ ಶಾಮೀಲ್ ಹಾಕಿಸಿ ಲಪಟ ಹಾಯಿಸಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇವತ್ತು ಮೇಲ್ನೋಟಗಳು. ಸಣ್ಣ ತಾಂಡ ಇದು. ಇದಕ್ಕೆ CC ರೋಡು, ಚರಂಡಿ ಇಲ್ಲ, ವಿದ್ಯುತ್ ಸಮಸ್ಯೆ, ಕುಡಿಯ ನೀರಿನ ಸಮಸ್ಯೆ ಸಾಕಷ್ಟು ಇದ್ರೂ ಕೂಡ ಇಲ್ಲೇನದ ಅಭಿವೃದ್ಧಿ ಆಗಿಲ್ಲ. ಅದ್ರ ತಕ್ಷಣ ಇವಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಿಸಿ ಇವರೆಲ್ಲ ತಾಂಡದವ್ರು ಬಂದು ನಮಗೆ ಭೇಟಿ ಆದರು. ಇವತ್ತು ಬಂದು ನೋಡ್ತಿದ್ದೀನಿ. ಇದು ಇವತ್ತಿನ ದಿವಸ ತಾಂಡಗಳು ಇವಾಗ ಯಾವಾಗ ಅಭಿವೃದ್ಧಿ ಆಗಬೇಕು. ಇಂಥ ತಾಂಡಗಳಲ್ಲಿ CC ರೋಡು, ಚರಂಡಿ ಒಂದು ಸಲ ಆದ್ರೆ 10 ವರ್ಷ ತನಕ ಅಳ್ಳಾಡಬಾರ್ದು. ಆದರೆ ಇವತ್ತಿನ ದಿವಸ ಮೂಲಭೂತ ಸೌಕರ್ಯ ಕಾಣದೆ ವಂಚಿತ ಆಗಿರ್ತಕ್ಕಂಥ ಈ ತಾಂಡ. ಇದರಲ್ಲಿ ಈ ತಾಂಡ ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೆ ಆದ್ರೆ ಇಲ್ಲಿವರೆಗೆ ಸರ್ಕಾರದ ಕೆಂಪು ಬಸ್ ಇಲ್ಲಿಗೆ ಬಂದಿಲ್ಲ. ಆ ಮಕ್ಕಳು, ಶಾಲಾ ಮಕ್ಕಳು ಕೂಡ ಬಸ್ ಮಾಡಿಸ್ಬೇಕಂತಕ್ಕಂಥದ್ದು ಹೇಳ್ಯಾರ. ಇವೆಲ್ಲ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ನಾನು ಅವ್ರಿಗೆ ಭರವಸೆ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯತ್ CO ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತರಿಸಿ ಅವರ ಅಧಿಕಾರಿನ ಕಳಿಸ್ಕೇಸಿ ಇದನ್ನು ಮಾಡಿಸ್ಕೊಡುವುದಾಗಿ ಭರವಸೆ ನೀಡಿದ್ದೀನಿ. ತಕ್ಷಣ ಅದ್ರ ಸಮಸ್ಯೆ ಬಗೆಹರಿಸಿಕೊಡ್ಲಿಲ್ಲ ಅಂದರೆ ತಾಂಡದ ನಿವಾಸಿಗಳು ಎಲ್ಲರೂ ಸೇರಿಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ.